ಕೂಡ್ಲಿಗಿ ತಾಲೂಕಿನಲ್ಲಿ ಭ್ರಷ್ಟಾಚಾರದ ಅಸಲಿ ಮುಖವಾಡ ಬಯಲು ರೈತ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ಬಡವರ ಹೊಟ್ಟೆ ಸೇರಬೇಕಾಗಿದ್ದಂಥ ಅಕ್ಕಿ ಕಾಳಸಂತೆಯ ಪಾಲಾಗ್ತಾ ಇದೆ. ರೈತರ ಬದುಕಿಗೆ ಆಸರೆಯಾಗಬೇಕಾಗಿದ್ದಂಥ ಯೋಜನೆಗಳು ಕೇವಲ ಕಾಗದಗಷ್ಟೇ ಸೀಮಿತವಾಗಿ ಉಳಿದು ಬಿಡ್ತಾ ಇವೆ. ಈ ಎಲ್ಲ ಅನ್ಯಾಯಗಳ ವಿರುದ್ಧ ಅಖಿಲ ಭಾರತ ಕಿಸಾನ್ ಸಭಾ ಈಗ ಬೀದಿಗಿಳಿದಿದೆ. ಭ್ರಷ್ಟ ಅಧಿಕಾರಿಗಳ ನಿದ್ರೆಗೆಡಿಸಿರುವ ಈ ಒಂದು ಹೋರಾಟದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಇದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ದೃಶ್ಯಗಳು. ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಇಂದು ತಹಸೀಲ್ದಾರ್ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜಮಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ನಡೆದಿರುವಂತಹ ಅಕ್ಕಿ ಹಗರಣದಿಂದ ಹಿಡಿದು ನೀರಾವರಿ ಯೋಜನೆಗಳವರೆಗೆ ಹತ್ತಾರು ಬೇಡಿಕೆಗಳ ಈಡೇರಿಕೆಗೆ ರೈತರು ಆಗ್ರಹಿಸಿದ್ದಾರೆ. ಜಮಲಿ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯ ಒಂದು ವರದಿಯಲ್ಲಿ ಗ್ರಾಮಕ್ಕೆ 3 ತಿಂಗಳು ಒಂದು ಕಮಹಿನಹಟ್ಟಿ ಮತ್ತು ಗೆದ್ದಲಗಟ್ಟೆ ಗ್ರಾಮಗಳಿಗೆ 2 ತಿಂಗಳ ಅಕ್ಕಿಯನ್ನ ನೀಡದೆ ವಂಚಿಸಲಾಗಿದೆ. ಬಡವರ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವ ಒಂದು ಮಾಫಿಯಾದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಉದ್ಘಾಟನೆಯಾಗಿ ತಿಂಗಳುಗಳೇ ಕಳೆದರೂ ಕೂಡ ಕೆರೆಗಳಿಗೆ ಮಾತ್ರ ಹನಿ ನೀರು ಕೂಡ ಬಂದಿಲ್ಲ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಜೇಬು ತುಂಬುತ್ತಾ ಇದೆ ಹೊರತು ರೈತರ ಹೊಲಗಳಿಗೆ ನೀರು ಸಿಗ್ತಾ ಇಲ್ಲ ಎಂಬುದು ಪ್ರತಿಭಟನಾಕಾರರ ಗಂಭೀರ ಆರೋಪವಾಗಿದೆ. ತಾಲೂಕಿನ ಹಳ್ಳಿಗಳಲ್ಲಿ ಈ ಯೋಜನೆ ಸಂಪೂರ್ಣ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ನೂರಾರು ಕೋಟಿ ಈಗ ಲೂಟಿಯಾಗಿದೆ. ಹಳೆಯ ಪದ್ಧತಿಯಂತೆ ಪಹಣಿ ಆಧಾರದ ಮೇಲೆ ಬೀಜ ಮತ್ತು ಗೊಬ್ಬರ ನೀಡಬೇಕು ಹಾಗೂ ಎಫ್ಐಡಿ ಯೋಜನೆಯಲ್ಲಿ ಒಂದು ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಕೂಡ್ಲಿಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಮತ್ತು ಅಂಬೇಡ್ಕರ್ ಸರ್ಕಲ್ ಬಳಿ ಬಸ್ ನಿಲ್ದಾಣದ ಸಮಸ್ಯೆಯಿಂದಾಗಿ ಜನಸಾಮಾನ್ಯರು ಅನುಭವಿಸ್ತಾ ಇದ್ದು ಒಟ್ಟಿನಲ್ಲಿ ಕೂಡ್ಲಿಗಿ ತಾಲೂಕಿನ ಜನತೆ ಭ್ರಷ್ಟಾಚಾರದ ಸುಳಿಗೆ ಸಿಲುಕು ನಲುಗುತ್ತಾ ಇದ್ದು ಕಿಸಾನ್ ಸಭಾ ಸಲ್ಲಿಸಿರುವಂತಹ 15 ಪ್ರಮುಖ ಬೇಡಿಕೆಗಳಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೇಗೆ ಸ್ಪಂದಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸ್ವಲ್ಪ ಹಿಂದಕ್ಕೆ ಸರಿ ತಮ್ಮ, ಸ್ವಲ್ಪ ಹಿಂದಕ್ಕೆ ಸರಿ. ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ದ್ವಾರ ಮಾನ್ಯ ತಹಸೀಲ್ದಾರರಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಕೂಡ್ಲಿಗಿ ತಾಲೂಕು ಜರ್ಮಲಿ ನ್ಯಾಯಬೆಲೆ ಅಂಗಡಿಯ ಅವ್ಯವಹಾರ 74 ಕೆರೆಗಳಿಗೆ ನೀರು ಬಾರದೇ ಇರುವುದು, ಮನೆ ಮನೆಗೆ ಗಂಗೆ ಯೋಜನೆಯ ಭ್ರಷ್ಟಾಚಾರ, ರೈತರ ಬೀಜ ಗೊಬ್ಬರಕ್ಕೆ ಎಫ್ಐಡಿ ಯೋಜನೆ ವಿರೋಧಿಸಿ ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿ ಕೂಡ್ಲಿಗಿಯು ನಮ್ಮಲ್ಲಿ ಈ ಮೂಲಕ ಮನವಿ ನೀಡುವುದೇನೆಂದರೆ, ತಾಲೂಕಿನ ಜರ್ಮಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರದಾರರಿಗೆ ಅಕ್ಕಿ ನೀಡದೆ 3 ತಿಂಗಳು ಬಯೋಮೆಟ್ರಿಕ್ ಪಡೆದು 60 ಗ್ರಾಮದ ಬಡವರಿಗೆ ವಂಚಿಸಿದ್ದು, ಗೆದ್ದಲಗಟ್ಟೆ ಕಾಮಯ್ಯನಹಟ್ಟಿ ಗ್ರಾಮಗಳಿಗೆ 2 ತಿಂಗಳು, ಜರ್ಮಲಿ ದಿಬ್ಬದಹಳ್ಳಿ ಗ್ರಾಮಗಳಿಗೆ 1 ತಿಂಗಳು ಅಕ್ಕಿ ನೀಡದೇ ಇದ್ದು ದೊಡ್ಡ ಭ್ರಷ್ಟಾಚಾರವೇ ನಡೆದಿದ್ದು, ಇದರ ಬಗ್ಗೆ ದಿನಾಂಕ 28/4/26 ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿ ಮನವಿ ನೀಡಿದ್ದರು. ಹಗರಣ ಮಾಡಿದವರ ಮೇಲೆ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು, ಮೇಲಧಿಕಾರಿಗಳ ಸಹಕಾರ ಇರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಹಾಗೂ ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಉದ್ಘಾಟನೆಗೊಂಡು ತಿಂಗಳುಗಳೇ ಕಳೆದರೂ ಕೆರೆಗಳಿಗೆ ನೀರು ಹರಿಯದೆ ಅಧಿಕಾರಿಗಳ ರಾಜಕಾರಣಿಗಳ ಜೋಬು ಮಾತ್ರ ತುಂಬಿದೆ. ಇನ್ನು ಕೂಡ್ಲಿಗಿ ಪಟ್ಟಣದಲ್ಲಿ ಸುಮಾರು ತಿಂಗಳಿಂದ ಕತ್ತಲು ಕವಿದು ಬೆಳಕಿಲ್ಲದೆ ಜನ ಬದುಕುತ್ತಿದ್ದಾರೆ. ಹಾಗೂ ತಾಲೂಕಿನಾದ್ಯಂತ ಸರ್ಕಾರಿ ಇಲಾಖೆಗಳ ಕಟ್ಟಡಗಳು ಸಂಪೂರ್ಣ ಕಳಪೆ ಕಾಮಗಾರಿಗಳಿಂದ ನಡೆಯುತ್ತಿದ್ದು, ಎಪಿಎಂಸಿಯಲ್ಲಿ ರೈತರು ಬೆಳೆದ ರಾಗಿ ಜೋಳ ಬೆಂಬಲ ಬೆಲೆಗೆ ಪಡೆಯಬೇಕಾಗಿರುವ ಅಧಿಕಾರಿಗಳು ವ್ಯವಸ್ಥಾಪಕರ
ಲೋಡುಗಟ್ಟಲೆ ರೈತರಿಂದ ಖರೀದಿಸಿ ರಾಗಿ ಜೋಳವನ್ನು ಬೆಂಬಲ ಬೆಲೆಗೆ ವ್ಯಾಪಾರಿಗಳಿಂದ ಖರೀದಿ ಮಾಡುತ್ತಿದ್ದಾರೆ. ತಾಲೂಕಿನಾದ್ಯಂತ ಹಳ್ಳಿಗಳ ಹಾಳು ಮಾಡಿ ಕಳಪೆ ಕಾಮಗಾರಿಗಳಿಂದ ಹಳ್ಳಿಗಳಲ್ಲಿ ಸಿಸಿ ರಸ್ತೆಗಳು ಹಾಳಾಗಿದ್ದು ನೂರಾರು ಕೋಟಿ ಹಣ ಲೂಟಿಯಾಗಿ ದೊಡ್ಡ ಭ್ರಷ್ಟಾಚಾರವೇ ನಡೆದಿದೆ. ತಾಲೂಕಿನಲ್ಲಿ ಡಾಕ್ಟರ್ಗಳಿದ್ದಾರೆ, ಆದರೆ 12 ಗಂಟೆಗೆ ಬಂದು OPD ನೋಡ್ತಾರೆ. ಡಾಕ್ಟರ್ಗಳಿದ್ದಾರೆ 12 ಗಂಟೆಗೆ ನೋಡ್ತಾರೆ. ಸಿಸ್ಟರ್ಗಳಿದ್ದಾರೆ, ವಾರ್ಡ್ಗಳಿರೋದಿಲ್ಲ. ಇವತ್ತು ಹಿಮೋಗ್ಲೋಬಿನ್ ಕಡಿಮೆ ಇರುವ ಮಹಿಳೆಗೆ ಹಿಮೋಗ್ಲೋಬಿನ್ ಇಂಜೆಕ್ಷನ್ ಹಾಕ್ಸ್ಲಿಕ್ಕೆ 300 ರೂಪಾಯಿ 500 ರೂಪಾಯಿ ದುಡ್ಡು ಇಸ್ಕೊಳ್ತಾ ಇದ್ದಾರೆ. ಹೆರಿಗೆಗೆ ಡಾಕ್ಟರ್ ನಾಗರಾಜ್ ಸರ್ ಗೈನಕಾಲಜಿಸ್ಟ್ ಸಿಜರಿನ್ ಮಾಡಿದ್ರೆ 1 ರೂಪಾಯಿ ಇಸ್ಕೊಳ್ಳೋದಿಲ್ಲ. ಅಲ್ಲಿರುವಂಥ ಡಿ ಗ್ರೂಪ್ ಮತ್ತು ಸಿಬ್ಬಂದಿ 5,000 ಇಸ್ಕೊಳ್ತಾರೆ. ಇದು ವಾಸ್ತವ ಕೂಡ. ಆದರೆ ಸಿಜರಿನ್ ಮಾಡಿರುವ ಡಾಕ್ಟರ್ ಇಸ್ಕೊಳ್ಳೋದಿಲ್ಲ, ಇದು ಸತ್ಯ. ಅಲ್ಲಿರುವಂಥ ಸಿಬ್ಬಂದಿಗಳು 5,000 ಇಸ್ಕೊಳ್ತಾರೆ. ಈ ಕಾರಣಕ್ಕಾಗಿ ತಮ್ಮ ಗಮನಕ್ಕೆ ತರ್ತಿದ್ದೀವಿ. ಇಡೀ ಆಸ್ಪತ್ರೆಗೆ ಜಾಹೀರಾತು ಈ ವಿಷಯ ಯಾರು ಹೇಳ್ಕೊಳ್ತಾ ಇಲ್ಲ. ನಾವು ಈ ಕೂಡಲೇ ಪಾಣಿಯಲ್ಲಿ ಕೆರೆಯನ್ನು ನಮೂದಿಸಬೇಕು. ಅಂದೊಂದು ತಾಲೂಕಿನಿಂದ ಸರ್ಕಾರಿ ಕಚೇರಿಗಳ ಕಟ್ಟಡಗಳ ನಿರ್ಮಾಣ ಕಳಪೆ ಕಾಮಗಾರಿಗಳು ನಡೆಯುತ್ತಿದ್ದು ಗುತ್ತಿಗೆದಾರರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಗುಣಮಟ್ಟದ ಕಟ್ಟಡಗಳನ್ನು ನಿರ್ಮಿಸಬೇಕು. 12 ತಾಲೂಕಿನಾದ್ಯಂತ ಕೆಲವು ಅಧಿಕಾರಿಗಳ ಸಹಕಾರದಿಂದ ಕಾಳಸಂತೆಯಲ್ಲಿ ರಾಜಾರೋಷವಾಗಿ ಪಡಿತರ ಅಕ್ಕಿ ಖರೀದಿ ಮಾಡಿ ಖರೀದಿದಾರರು ಹೊರ ರಾಜ್ಯಗಳಿಗೆ ಸಾಗಿಸುತ್ತಿದ್ದಾರೆ. ಕೂಡಲೇ ಇದನ್ನು ತಡೆದು ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. 13 ಆಡಳಿತದವರು ನಿರ್ಮಾಣ ಮಾಡಿಕೊಂಡ ಅದು ನಿಜಕ್ಕೂ ಕೂಡ ಧ್ಯೇಯವಾಗಿರ್ತಕ್ಕಂಥದ್ದು, ಅಷ್ಟೇ ವಿಷಾದನೀಯವಾಗಿರ್ತಕ್ಕಂಥ ವಿಚಾರ ಅಂತೇಳಿದರೆ ನೋಡಿ. ಯಾಕಂತೇಳಿ ನಮ್ಮ ಹಕ್ಕು, ಅವುಗಳನ್ನು ನಾವು ಪ್ರತಿಪಾದನೆ ಮಾಡಲೇಬೇಕು. ಆಗ ಮಾತ್ರ ನಿಮಗೆ ಕೊಡ್ತೀವಿ ಅಂತ ಹೇಳತಕ್ಕಂಥದ್ದು. ಅದು ಟೆಂಡರ್ದಾರರು ಬಂದು ಟೆಂಡರ್ ಬರೆದು ನಮ್ಮ ರೈತರ ಹತ್ರ ಖರೀದಿ ಮಾಡಬೇಕಾದ್ರೆ ಇವತ್ತು ಇದುವರೆಗೂ ಯಾವುದೇ ಟೆಂಡರ್ ಬರೆಯಲ್ಲ, ದಲ್ಲಾಳಿ ಅಂಗಡಿಗಳ ಮುಖಾಂತರ ಇವತ್ತು ಖರೀದಿ ಮಾಡ್ತಿದ್ರೆ. ಆನಂತರ ಸಮಯಕ್ಕೆ ಸರಿ ಬೀಜ ಗೊಬ್ಬರ ಕೊಡ್ತಾ ಇಲ್ಲ. ಈಗ ಸರ್ಕಾರಿ ಈ ದಿನ ಭಾರತ ಕಮ್ಯುನಿಸ್ಟ್ ಪಾರ್ಟಿ ಅಡಿಯಲ್ಲಿ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ಅಡಿಯಲ್ಲಿ ಇವತ್ತು ಮನವಿ ಕೊಟ್ಟರೆ ಸತಿಯ ಕ್ರಮ ಕೈಗೊಳ್ಳದಿರೋದ್ರಿಂದ ಇವತ್ತು ಬೀದಿಗಳಲ್ಲಿ ಇವತ್ತು 4 ಪಂಚಾಯಿತಿಯಿಂದ 4 ಪಂಚಾಯಿತಿ ಎಲ್ಲ ಗ್ರಾಮ 4 ಪಂಚಾಯಿತಿ ಗ್ರಾಮದ ಎಲ್ಲ ಸಾರ್ವಜನಿಕ ಸಮ್ಮುಖದಲ್ಲಿ ಇವತ್ತು ತಾಲೂಕು ಮುತ್ತಿಗೆ ಹಾಕುವಂಥ ಪರಿಸ್ಥಿತಿ ಬಂದಿದೆ. ರಾಜಕಾರಣಿಗಳ ಅಧಿಕಾರಿಗಳ ವಿರುದ್ಧ ಅಲ್ಲ, ಯಾರು ಭ್ರಷ್ಟಾಚಾರ, ಮೋಸ, ವಂಚನೆ, ಸುಲಿಗೆ, ಅನ್ಯಾಯ, ಶೋಷಣೆ ಮಾಡ್ತಿದ್ದಾರೋ, ಯಾವುದೇ ರಾಜಕಾರಣಿ ಆಗಿರಲಿ, ಯಾವುದೇ ಅಧಿಕಾರಿ ಆಗಿರಲಿ, ಈ ತಾಲೂಕಿನ ಯಾವುದೇ ಕೋಟ್ಯಾಧೀಶ್ವರನಾಗಿದ್ರು ಸಹಿತ ಅವರ ವಿರುದ್ಧ ನಮ್ಮ ಹೋರಾಟ. ಕೊಡ್ತಾ ಇಲ್ಲ 2-3 ತಿಂಗಳಿಂದ. ವಿಚಾರ ಮಾಡಿದ್ರೆ ಏನು ಹೇಳ್ತಾರೆ ಅವರು ತಗೊಂಡ್ಮೇಲೆ ಈಗ 2 ತಿಂಗಳು ಒಟ್ಟಿಗೆ ಸೇರಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಅದು ಏನಂತ ಇನ್ನೂ ಇದುವರೆಗೂ ಕೊಟ್ಟಿಲ್ಲ, ಅಕ್ಕಿ ಅಂತ ಕೊಟ್ಟಿಲ್ಲ. ಎಲ್ಲರಿಗೆ ಎಷ್ಟು ಗ್ರಾಮಕ್ಕೆ ಎಷ್ಟು ಮಂದಿ ಕೊಟ್ಟಿಲ್ಲ ಅಂದಾಜು? ಎಲ್ರಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ನಿಮ್ಮ ಕಾಮನಟ್ಟಿನ ಯಾರಿಗೂ ಕೊಟ್ಟಿಲ್ಲ. ಎಷ್ಟು ಕಾರ್ಡ್ ಇದಾವೆ? ನಮ್ಮದು ಗೆದಲಗಟ್ಟೆ ಜರ್ಮಲೆ ಗ್ರಾಮ ಪಂಚಾಯತಿ ಸೊಸೈಟಿಯಲ್ಲಿ ಸುಮಾರು 4 ಹಳ್ಳಿ ಬರ್ತಿದ್ದಾವೆ. ಜರ್ಮಲಿ, ಅರುದಿ, ಗೆದಲಗಟ್ಟೆ, ದಿಬ್ದಳ್ಳಿ. ಜರ್ಮಲೆಯಲ್ಲಿ 1 ತಿಂಗಳು, ದಿಬ್ದಳ್ಳಿಯಲ್ಲಿ 1 ತಿಂಗಳು, ಗೆದಲಗಟ್ಟೆಯಲ್ಲಿ 2 ತಿಂಗಳು, ಅರುದಿಯಲ್ಲಿ 3 ತಿಂಗಳು. ಸುಮಾರು ಈಗ ಇದೇ ಥರ ಎಲ್ಲ 4 ಹಳ್ಳಿಗಳಲ್ಲಿ ನಾವು ಪಡಿತರ ಚೀಟಿ ಅಕ್ಕಿಯನ್ನು ಕೊಡೋದೇ ಅಧಿಕಾರಿಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಬಂದು ಹಳ್ಳಿಗಳಿಗೆ ತೊಗೊಂಡೋಗಿ ಕೊಡ್ತೀವಿ, ಒಂದೇಟಿಗೆ 2 ತಿಂಗಳದ್ದು ಕೊಡ್ತೀವಿ, ಒಂದೇಟಿಗೆ 3 ತಿಂಗಳದ್ದು ಕೊಡ್ತೀವಿ. ಸ್ಟಾಕ್ ಬಂದಿಲ್ಲ. ಸರ್ಕಾರ ಮಟ್ಟದಿಂದಲೇ ನಮ್ಮ ಸೊಸೈಟಿಗೆ ಅಕ್ಕಿ ಬಂದಿಲ್ಲ. ಸಮಸ್ಯೆ ಇರೋ ಕಾರಣ ಬರ್ತದೆ, ಸ್ವಲ್ಪ ತಡ ಆಗುತ್ತೆ ಅಂತ ಈಗ ಆರ್ಕೆ ಉತ್ತರ ಕೊಟ್ಕೊಂತ ಇದೆ. ಸುಮಾರು ಈಗ 3 ತಿಂಗಳು ಹಿಂಗೆ ವಂಚಿಸಿದ್ದಾರೆ. ಈಗ ಏನಮ್ಮ ಹೆಸರು? ತುಪ್ಪದಮ್ಮ. ಏನಮ್ಮ ಸಮಸ್ಯೆ? ನಮಗೆ ಅಕ್ಕಿ ಟ್ರಬಲ್ ಆಗೈತ್ರಿ. 4 ತಿಂಗಳು ಅಕ್ಕಿನೇ ಕೊಟ್ಟಲ್ಲ. 4 ತಿಂಗಳು ಊಟ ಮಾಡಕ್ಕನೇ ಇಲ್ಲ, ನಮಗೆ ಗಂಡಿಲ್ಲ, ಮಕ್ಕಳಿಲ್ಲ, ಹೊಲ ಇಲ್ಲ. ನಾವು ಯಾವ ಥರ ಜೀವನ ಮಾಡಬೇಕು? ಸೊಸೈಟಿ ಕೇಳಿದ್ರೆ ಏನು ಹೇಳ್ತಾರೆ? ಅವನು ತಂಬಾಕ್ರಿ ಲೋಡ್ ಬರ್ತಂತಾನೆ ಅವನು ಮಾರ್ಕೆಟ್ ತಿಂದಾನೆ. ಏನು ಮಾಡಿ ನಮಗೆ ಗೊತ್ತಿಲ್ಲ, ನಮಗೆ ಕೊಟ್ಟಿಲ್ಲ. ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ? ಒಟ್ಟು 4 ತಿಂಗಳು ಕೊಟ್ಟಿಲ್ಲ ಸರ್. ನಮಗೆ ಕೆಲವರಿಗೆ ಕೊಟ್ಟಾನೆ, ಕೆಲವರಿಗೆ ಕೊಟ್ಟಿಲ್ಲ. ಎಷ್ಟು ಮಂದಿ ಕೊಟ್ಟಿಲ್ಲ ಅಂದಾಜು? ಅದೆಲ್ಲ ನಾನು ಲೆಕ್ಕ ಅಂದಾಜಮ್ಮ ನಿಮ್ಮ ಊರಾಗಲ್ಲ ಅವರೆಲ್ಲ ಕಾರು ನೋಡಿ ಗೊತ್ತಾಕ ಸರ್. ನನ್ನ ಕಾರು ನಾನು ಹೇಳ್ತೀನಿ, ನಿನ್ನ ಕಾರ್ಡಿಗೆ ಕೊಟ್ಟಿಲ್ಲ. ಏನಂತ ಕೇಳಿದ್ರೆ ಲೋಡ್ ಬಂದಿಲ್ಲ ಕೊಡ್ತೀನಿ 2 ತಿಂಗಳು ಒಂದೇ ಸರಿ ಕೊಡ್ತೀನಿ. ಆಮೇಲೆ ಏನ್ ಬರ್ಲಿಲ್ಲ ಅಂದ್ರೆ ಲೋಡ್ ಕಳಿಸ್ಲದ್ ನಾನೇನ್ ಮಾಡಕ್ಕಾಗತ್ತೆ? ಈ ಕಾರ್ಡ್ ನೋಡ್ಬೇಕಂದ್ರೆ ನಿಮ್ಮ ಹೆಸರು?
ಗಿರೀಶ್ ಅಂತ ಹೇಳ್ಬಿಟ್ಟು ಅರುದಿ ಗ್ರಾಮ ಅಖಿಲ ಭಾರತ ಕಿಸಾನ್ ಸಭಾದ ಸದಸ್ಯರಾಗಿ ನಾವು ಇದ್ದೀವಿ. ಈಗ ನಾವು ಕಳೆದ ಬಾರಿ ಈಗ ಒಂದು ವಾರದ ಕೆಳಗಡೆ ಒಂದು ಮನವಿ ಕೊಟ್ಟಿದ್ದೀವಿ ಅಕ್ಕಿಗೋಸ್ಕರ. ಯಾವ ಕಾರಣಕ್ಕೂ ಅದು ಅಕ್ಕಿ ಯಾವ ತನಿಖೆನೂ ಮಾಡಿಲ್ಲ, ಯಾವ ಅಧಿಕಾರಿನೂ ಅಲ್ಲಿಗೆ ಬಂದಿಲ್ಲ. ಯಾವುದೂ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸಿದ್ದೀವಿ, ಮಾಧ್ಯಮದರು ಅದನ್ನು ಸುದ್ದಿ ಮಾಡಿದರು, ಆದರೆ ಅದಕ್ಕೆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಅದರ ಸಲುವಾಗಿ ಇವತ್ತು ಕೂಡ್ಲಿಗಿ ತಾಲೂಕು ದಂಡಾಧಿಕಾರಿಗೆ ಒಂದು ಮನವಿ ಕೊಡಬೇಕಂತ ನಾವು ಇಲ್ಲಿ ಬಂದಿದ್ದೀವಿ. ಈಗ ಆಲ್ರೆಡಿ ಕೊಟ್ಟಿದ್ದೀವಿ, ಅವರು ನಮಗೆ ಹೇಳಿದ್ದಾರೆ ಸಾಯಂಕಾಲ ಮಟ್ಟಕ್ಕೆ ನಾವು ಸಾಯಂಕಾಲ ತಿಳಿಸ್ತೀವಿ, ನಾವು ಅದನ್ನು ತನಿಖೆ ರೂಪಿಸ್ತೀವಿ ಅಂತಂದು ಹೇಳಿದ್ದಾರೆ. ಅದಕ್ಕೆ ನಾವು ತನಿಖೆ ರೂಪಿಸಿರೋಂಥ ವಂದನೆಗಳನ್ನು ಹೇಳುತ್ತಾ ನಿಮ್ಮ ಮಾಧ್ಯಮ ಮಿತ್ರರಿಗೆ ಎರಡು ಮಾತನ್ನು ಹೇಳಿ ಮತ್ತು ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕಂಥ ಎಲ್ಲರಿಗೂ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ. ಆ ಭಾಗವಾಗಿ ಇವತ್ತು ಹೋರಾಟವನ್ನು ಮುಂದೂಡಿದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ನ್ಯಾಯಕ್ಕಾಗಿ ಅಕ್ಕಿ ಕೊಡುವುದಕ್ಕಾಗಿ ಅಕ್ಕಿ ಕೊಡುವವರೆಗೂ ಸಹಿತ ಹೋರಾಟ ಮಾಡ್ತೀವಿ. ಅಕ್ಕಿ ಕೊಡಬೇಕು, ಇಷ್ಟೇ ನಮ್ಮ ಹೋರಾಟ. ನಮ್ಮ ಹೆಸರು ವೀರಣ್ಣ ಎಚ್, ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷರು ಕೂಡ್ಲಿಗಿ.